ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ ಆ್ಯಂಡ್ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಈ ದ್ವಾದಶ ರಾಶಿಗಳಲ್ಲಿ ಕುಂಭ ರಾಶಿ ಜಾತಕದವರಿಗೆ ಮುಖ್ಯವಾಗಿ ಈ ಶ್ರಾವಣ ಮಾಸವಾಗಿರುವಂತಹ ಈ ಆಗಸ್ಟ್ ಮಾಸದಲ್ಲಿ ಆಗ್ತಾ ಇರುವಂತಹ ಈ ಗ್ರಹ ಸಂಚಾರ ಅನ್ನೋದು ಯಾವ ರೀತಿ ಇದೆ ಮತ್ತು ಯಾವೆಲ್ಲ ವಿಷಯಗಳಲ್ಲಿ ಶುಭ ಫಲಗಳು ಕೊಡುತ್ತೆ, ಯಾವ ಪರಿಹಾರಗಳನ್ನು ಮಾಡಿಕೊಂಡ್ರೆ ಈ ಕುಂಭರಾಶಿಯವರಿಗೆ ಅದ್ಭುತವಾಗಿರುತ್ತೆ ಅನ್ನೋ ವಿಷಯಗಳನ್ನು ನಾವು ನೋಡುವುದಾದರೆ, ಮುಖ್ಯವಾಗಿ ನೀವು ಅಂದರೆ ಈ 29ರಿಂದ ಕುಂಭರಾಶಿಯಿಂದ ಈ ಶನಿ ಪರಮಾತ್ಮರು ಮೀನರಾಶಿಯ ಜನ್ಮದಲ್ಲಿ ಇರ್ತಾರೆ. ಅಂದರೆ ದ್ವಿತೀಯ ಸ್ಥಾನ, ಈ ಧನಸ್ಥಾನ ಕುಟುಂಬ ಸ್ಥಾನವಾಗಿರುವಂತಹ ಈ ಒಂದು 2ನೇ ಸ್ಥಾನದಲ್ಲಿ ಶನಿ ಪರಮಾತ್ಮರು ಇದ್ದಾರೆ. ಈ ವಕ್ರಾಗಮನ ಹಿಮ್ಮುಖ ಚಲನೆಯಿಂದ ಈ ಜುಲೈ 13ರಿಂದ ನವೆಂಬರ್ವರೆಗೂ ಕೂಡ ಇವರು ಹಿಮ್ಮುಖ ಚಾಲನೆ ವಕ್ರಮದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರು. ಮತ್ತು ಈ ಕುಂಭರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ಮುಖ್ಯವಾಗಿ ಈ ಶನಿ ಭಗವಾನರು ಈ ಸಾಡೆ ಸಾತಿನ ಕೊನೆಯ ಹಂತ ಅನ್ನಬಹುದು. ಯಾಕೆ ಅಂದರೆ ಹೋಗ್ತಾ ನೀವು ಹಿಂದಿನ ದಿನಗಳಲ್ಲಿ ಪಟ್ಟಿರುವಂತಹ ಕಷ್ಟಕ್ಕೆ ಸೂಕ್ತ ಶುಭ ಫಲಗಳನ್ನು ನೀಡುತ್ತಾ ಕೆಲವೊಂದು ಪ್ರಯತ್ನಗಳ ಮೇಲೆ ನೀವು ಅಂದ್ಕೊಂಡಿರುವಂತಹ ಒಂದು ರಿಸಲ್ಟ್ ಅನ್ನೋದು ನೀವು ಈ ಸಂದರ್ಭದಲ್ಲಿ ಕಾಣ್ತೀರಾ ಈ ಕುಂಭರಾಶಿಯವರು ಮುಖ್ಯವಾಗಿ. ಮತ್ತು ಹುಟ್ಟಿರುವಂತಹ ವ್ಯಕ್ತಿಗಳಿಗೆ, ಈ ರಾಶಿಯಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಅವರು ಕೆಲವೊಂದು ವಿಷಯಗಳಲ್ಲಿ ಅವರು ಪಟ್ಟಿರುವಂತಹ ಕಷ್ಟ ಪ್ರಯತ್ನಗಳೇ ಆಗಿರಬಹುದು. ಅಂದರೆ ತುಂಬ ಅವ್ರ ಜೀವನದಲ್ಲಿ ಎಫರ್ಟ್ ಅನ್ನೋದು ಇರುತ್ತಲ್ವ. ಹಾಗಾಗಿ ಈ ಅರ್ಥಪೂರ್ಣವಾಗಿ ಅಥವಾ ಈ ಆರಂಭದಲ್ಲೇ ಕೆಲವೊಂದು ಬಿಟ್ಟಿರುವಂತಹ ಕೆಲಸಗಳನ್ನು ಈ ವಕ್ರಗಮನ ಸಂಚಾರದಲ್ಲಿ ಆರಂಭ ಮಾಡಿದರೆ ಈ ಕೆಲವೊಂದು ವಿಷಯಗಳು ಅನುಕೂಲವಾಗಿ ನಡೆಯೋದಕ್ಕೆ ನಿಮಗೆ ತುಂಬಾ ಸಹಾಯ ಮಾಡಿಕೊಡುತ್ತವೆ. ಪ್ರತ್ಯಕ್ಷವಾಗಿಯೋ ಅಥವಾ ಈ ಪರೋಕ್ಷವಾಗಿಯೋ ನಿಮ್ಮಿಂದ ಕೆಲವೊಂದು ವಿಷಯಗಳು ಪಡೆಯುವುದಕ್ಕೆ, ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ಮೋಸ ಮಾಡೋದಕ್ಕೆ ತುಂಬಾ ಕಾಯ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳಿಂದ ಅಂತಹ ವಿಷಯಗಳಿಂದ ನೀವು ಆಶ್ವಾಸನೆಗಳಿಂದ ದೂರ ಇರೋದು ತುಂಬಾ ಉತ್ತಮ. ಮತ್ತು ಯಾವುದಾದರೂ ನೀವು ಈ ಸಂದರ್ಭದಲ್ಲಿ ಸಲಹೆಗಳನ್ನು, ಮುಖ್ಯವಾಗಿ ಬೇರೆಯವರ ಸಲಹೆಗಳು ಪಡೆದು ಅವರು ಏನು ಹೇಳ್ತಾರೆ, ಏನಪ್ಪ ಆ ಟೈಮು ಈ ರೀತಿ ಇತ್ತು ಅಂತ ನಾನು ಹೇಳಿದ್ದೇ ಬೇರೆ ಇತ್ತು ಅಂತ ಅಂದರೆ ಯಾರೂ ಕೂಡ ಜವಾಬ್ದಾರಿಯನ್ನು ತಗೊಳ್ಳಲ್ಲ. ಆದ್ದರಿಂದ ನೀವು ಈ ಕೆಲವೊಂದು ವ್ಯಕ್ತಿಗಳು ನಿಮ್ಮ ದಾರಿಯನ್ನು ತಪ್ಪಿಸ್ತಾರೆ. ಅವರ ವಿಷಯಗಳಲ್ಲಿ ನಿಮ್ಮನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಅವರಿಗೆ ಏನೋ ಒಂದು ಈಗ ದುಡ್ಡು ಬರ್ತಾ ಇರುತ್ತೆ, ಈಗ ಒಬ್ರಿಗೊಬ್ಬ ಕಮಿಷನ್ ಅಂತ ಇರುತ್ತಲ್ಲ ಅದು ಬರ್ತಾ ಇರುತ್ತೆ. ಅದರಿಂದ ನೀವು ಕೆಲವೊಂದು ವಿಷಯಗಳಲ್ಲಿ ನೀವು ಈ ಸ್ಕೀಮ್ ಅನ್ನೋದು ಜಾಯಿನ್ ಆಗಬಾರ್ದು. ಮತ್ತು ಏನೋ ಒಂದು ನೀವು ನೋಡಿಬಿಟ್ಟು ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಫ್ರೆಂಡ್ಶಿಪ್ ಮಾಡಿರೋದ್ರಲ್ಲೂ ಕೆಟ್ಟವರು ಇರ್ತಾರೆ ಅಲ್ವಾ. ಹಾಗಾಗಿ ಜೀವನದಲ್ಲಿ ಸಂಗಾತಿಯಿಂದ ಕೆಲವೊಂದು ವಿಷಯಗಳಲ್ಲಿ ಅವರಿಗೆ ಇರುವಂತಹ ಕೆಲವೊಂದು ಏನಂತಾರೆ ಈ ವಿಲಾಸಮಯ ಈ ವಸ್ತುಗಳೇ ಆಗಿರಬಹುದು, ಬೆಲೆ ಬಾಳುವ ವಸ್ತುಗಳೇ ಆಗಿರಬಹುದು, ಅದನ್ನು ಕೊಂಡ್ಕೊಳ್ಬೇಕು. ಯಾಕೆಂದರೆ ತುಂಬ ದಿನಗಳಿಂದ ನೀವು ಪ್ರಾಮಿಸ್ ಅನ್ನೋದು ಮಾಡಿರ್ತೀರ ಅಲ್ವಾ. ಹಾಗಾಗಿ ಈ ವಿಷಯಗಳು ನಿಮ್ಮಲ್ಲಿ ವಾದ ವಿವಾದಗಳು ನಡೀತಾನೆ ಇರುತ್ತೆ. ನೀವು ಇಂತಹ ವಿಷಯಗಳಲ್ಲಿ ಇಲ್ಲ, ಈ ಸದ್ಯಕ್ಕೆ ಇಲ್ಲ ಅನ್ನುವಂತಹ ಕೆಲವೊಂದು ವಿಷಯಗಳಲ್ಲಿ ಅದು ನಿಮಗೆ ತುಂಬಾ ಮನೆಯಲ್ಲಿ ಜಗಳ ಅನ್ನೋದು ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಇರುವಂತಹ ಈ ಗೃಹಿಣಿಯರು ಅಂದರೆ ಮಹಿಳೆಯರು ಮನಸ್ಸು ನೋಯಿಸುವುದಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗಬಾರ್ದು. ನಿಮ್ಮ ಕೈಲಾದಷ್ಟು ಅರ್ಥ ಮಾಡಿಸುವ ರೀತಿಯಲ್ಲಿ ನೀವು ಅವರಿಗೆ ಕೆಲವೊಂದು ವಿಷಯಗಳನ್ನು ತಿಳಿ ಹೇಳಬೇಕಾಗುತ್ತೆ. ಅಂದರೆ ಅನವಶ್ಯಕವಾದಿ ವಾದ ವಿವಾದಗಳು, ಕೆಲವೊಂದು ಮಾತುಗಳು ಈ ಸಂದರ್ಭದಲ್ಲಿ ಬೇಡ ಅಂತ ಅಂದ್ರೂ ಇಲ್ಲಿ ಸ್ತ್ರೀಯರು ಕಣ್ಣೀರು ಹಾಕ್ತಾ ಇರ್ತಾರೆ. ಅಂದರೆ ಸ್ತ್ರೀಯರು ಮನಸ್ಸಿನಲ್ಲಿ ದಿನ ಕೊರಗುತ್ತಾನೆ ಇರ್ತಾರೆ. ಯಾವ ಮನೆಯಲ್ಲಿ ನಿತ್ಯವೂ ಕಿರುಚಾಟ ಗೋಳಾಟ ಇರುತ್ತೋ ಅಂತಹ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅನ್ನೋದು ಉದ್ಭವವಾಗ್ಬಿಡುತ್ತೆ. ಮತ್ತು ಮನೆಗಳಲ್ಲಿ ಲಕ್ಷ್ಮೀದೇವಿ ಬರಬೇಕು ಅಂತ ಅಂದ್ಕೊಳ್ಳಲ್ಲ, ಅದೃಷ್ಟ ಅನ್ನೋದು ಬರಲ್ಲ. ಆದ್ದರಿಂದ ಆದಷ್ಟು ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಪ್ರೀತಿಯ ಅನುಸಾರದಿಂದ ನೀವು ವಾತ್ಸಲ್ಯದಿಂದ ಕೆಲವೊಂದು ವಿಷಯಗಳನ್ನು ಮುಂದುವರಿಸಿಕೊಂಡು ಹೋಗಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಲಗ್ನದಲ್ಲೇ ಅಂದರೆ ರಾಹು ಇರೋದರಿಂದ
ಮುಂಚೆನೇ ಹೇಳಿದ್ದೀನಿ ನಾನು, ಕೆಲವೊಂದು ಆಕರ್ಷಣೆಗಳು ಬೇರೆಯವರ ಸ್ತ್ರೀಯರ ಮುಖಾಂತರ ನಿಮಗೆ ಈ ಪರಿಚಯಗಳು ಆಗಿರಬಹುದು. ಅಂದರೆ ಸ್ನೇಹ ಮತ್ತೊಂದು ಹಂತಕ್ಕೆ ರಿಲೇಷನ್ಶಿಪ್ ಆಗಿ ತಿರುಗಬಹುದು. ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ತುಂಬ ಹುಷಾರಾಗಿ ಇರಬೇಕಾಗುತ್ತೆ. ಈ ಸಣ್ಣ ಪುಟ್ಟ ಅಂದರೆ ಕದ್ದು ಮುಚ್ಚಿ ಮಾಡುವಂತಹ ಒಂದು ರಹಸ್ಯ ವ್ಯವಹಾರಗಳು ಅಂತ ಏನಿರುತ್ತೆ, ಯಾವತ್ತು ಯಾವತ್ತು ದಿನ ನೀವು ಬ್ಲಾಸ್ಟ್ ಅನ್ನೋದು ಆಗಿಬಿಡುತ್ತೆ ನಿಮಗೆ. ಅಂದರೆ ಕುಂಭ ರಾಶಿಯವರಿಗೆ ಈ ಶನಿ ರಾಶ್ಯಾಧಿಪತಿ ಆಗಿರೋದ್ರಿಂದ ನೀವು ಅಷ್ಟು ತುಂಬ ಲೇಟ್ ಅಂತ ನೀವು ಮಾಡೋಕ್ಕೆ ಹೋಗಬಾರ್ದು. ಅಂದರೆ ನೀವು ಮಾಡಿರುವಂತಹ ಕೆಲಸಕ್ಕೆ ಒಂದು ಫಲ ಅನ್ನೋದು ಸಿಗುತ್ತೆ. ವೈವಾಹಿಕ ಜೀವನದಲ್ಲಿ ಆಗಿರಬಹುದು, ಇಲ್ಲಾಂದರೆ ನೀವು ಈ ಯಾವುದೇ ಹೊರಗಡೆ ಕೆಲಸ ಮಾಡ್ತಾ ಇದ್ದರೆ ಅಲ್ಲೂ ಕೂಡ ನಿಮಗೆ ಈ ಗೌರವ ಅನ್ನೋದು ಸಿಗುತ್ತೆ. ಕುಟುಂಬದಲ್ಲಿ ಹೆಚ್ಚಿನದಾಗಿ ನೀವು ಯಾವುದೇ ವಿಷಯಗಳೇ ಆಗಿರಬಹುದು, ಇಂತಹ ಒಂದು ರಹಸ್ಯ ಅನೈತಿಕ ಅಕ್ರಮ ವಿಷಯಗಳು ಪರಿಚಯಗಳು ಅನ್ನೋದು ಬೇಡ. ಅದಕ್ಕೂ ಮಟ್ಟಿಗೆ ನೀವು ಈ ಲಗ್ನದಲ್ಲಿ ನೀಡುವಂತಹ ಈ ಒಂದು ಆಕರ್ಷಣೆಯಿಂದ ನಿಮ್ಮ ಮಾನ ಅಂದರೆ ಹತಗೌರವ ಹಾನಿಯಾಗುವಂತಹ ಸಾಧ್ಯತೆಗಳು ತುಂಬಾ ಹೆಚ್ಚಾಗುತ್ತೆ. ಅಂದರೆ ಸಪ್ತಮದಲ್ಲಿ ಇರುವಂತಹ ಒಂದು ರವಿ ತಂದೆ ಕಾರಕ ಅಂದರೆ ರವಿನ ತಂದೆ ಕಾರ್ಯಕರ್ತ ಅಂತ ಅಂದರೆ ಪಿತೃಕಾರಕ ಗ್ರಹ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ನೀವು ಈ ತಂದೆಯ ಆರೋಗ್ಯ ವಿಷಯದಲ್ಲಿ ತುಂಬಾ ಹುಷಾರಾಗಿರಬೇಕಾಗುತ್ತೆ. ಹಿಂದಿನ ದಿನಗಳಿಂದ ಅವರು ಅಂದರೆ ಏನಾದರೂ ಈ ಲಾಂಗ್ ಟೈಮು ಈ ಮೆಡಿಷನು ಅಲ್ಲಿ ತಗೋತಾ ಇದೆ ಎಲ್ಲಾದರೂ, ಮತ್ತು ನೀವು ತುಂಬ ಏನಾದರೂ ಈ ಸರ್ಜನ್ಗಳಾಗಿದ್ದರೆ ಅಥವಾ ಏನೋ ಒಂದು ಆಗಿದ್ದರೆ ಇಲ್ಲಿ ಮೆಡಿಷನ್ ಅನ್ನೋದು ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡ್ತಾ ಇದ್ದೀರಾ ಇಲ್ವಾ, ಈ ರೀತಿ ವಿಷಯಗಳ ಮೇಲೆ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ನೀವು ಊಟ ಮಾಡಿದ್ರ ಟೈಮ್ಗೆ ಇಲ್ವಾ, ಏನು ಬೇಕು ಏನು ಬೇಡಗಳು ಅವೆಲ್ಲ ನೀವು ಗಮನ ಹರಿಸಬೇಕಾಗುತ್ತೆ ತಂದೆಯ ವಿಷಯದಲ್ಲಿ. ಈ ಮಾಸದಲ್ಲಿ ಕೆಲವೊಂದು ಮುಂಜಾಗ್ರತೆ ಅನ್ನೋದು ನೀವು ಕ್ರಮ ತಗೋಬೇಕು. ಅಂದರೆ ನೀವು ಈ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಇಂತಹ ವಿಷಯಗಳಿಂದ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರ ವಹಿಸಬೇಕಾಗುತ್ತೆ. ಮುಖ್ಯವಾಗಿ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳೇ ಆಗಿರಬಹುದು. ತುಂಬ ದಿನಗಳಿಂದ ಏನಾದರೂ ನೀವು ಈ ರೀತಿ ಸಮಸ್ಯೆಗಳಿಂದ ಯಾವುದೋ ಒಂದು ಸಮಸ್ಯೆಗಳಲ್ಲಿ ಇರುವಂತಹ ಸಂದರ್ಭದಲ್ಲಿ ತುಂಬ ಜೋಪಾನವಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತೆ. ಅಂದರೆ ಮುಖ್ಯವಾಗಿರುವುದು ನಿಮ್ಮದು ಅಂದರೆ 8ನೇ ಸ್ಥಾನ ಅಷ್ಟಮ ಕಷ್ಟಗಳು ನಷ್ಟ ಅಂತ ಹೇಳ್ತಾರೆ. ಇಲ್ಲಿ ಕುಜ ಅಂದರೆ ಘರ್ಷಣೆ ಆಗಿರುವಂತಹ ಅಥವಾ ಕೆಲವೊಂದು ಆಘಾತಗಳಿಗೆ ಕಾರಕ ಆಗಿರುವಂತಹ ಅಪಘಾತಗಳಿಗೆ ಕಾರಕ ಕುಜಗ್ರಹವು 8ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಪ್ರಯಾಣಗಳಲ್ಲಿ ಆಗಿರಬಹುದು, ಈ ವಾಹನಗಳು ಚಲಾಯಿಸುವಂತಹ ಸಂದರ್ಭಗಳೇ ಆಗಿರಬಹುದು, ಬಹಳಷ್ಟು ಅತಿ ವೇಗವಾಗಿ ಚಾಲನೆ ಮಾಡುವುದು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತು ಮುಂಜಾಗೃತಾ ಕ್ರಮಗಳು ವಾಹನವನ್ನು ಚಲಾಯಿಸಬೇಕಾಗುತ್ತೆ. ಮುಖ್ಯವಾಗಿ ಈ ಅಂದರೆ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ವಿಷಯಗಳು ಅಂದರೆ ಶನಿ ಪರಮಾತ್ಮ ಶನಿ ಭಗವಾನ್ ವಕ್ರಗಮನ ಸಂಚಾರದ ಮುಖಾಂತರ ಉದ್ಯೋಗದ ಅವಕಾಶಗಳು ಸಿಗಬಹುದು, ಈ ವಿದ್ಯಾ ಅವಕಾಶಗಳು ಸಿಗಬಹುದು. ಯಾವ ಜನ್ಮಸ್ಥಳ ಯಾವ ಸ್ಥಳದಲ್ಲಿ ನಿವಾಸ ಮಾಡುತ್ತಿರುವಂತಹ ಸ್ಥಳದಿಂದ ನೀವು ಈ ದೂರದ ಪ್ರದೇಶದಲ್ಲೇ ಆಗಿರಬಹುದು ಅಥವಾ ನಗರಗಳಲ್ಲೇ ಆಗಿರಬಹುದು, ಈ ರೀತಿ ವಿದ್ಯಾ ಉನ್ನತ ಅಂದರೆ ಅಥವಾ ವಿದ್ಯಾ ಉದ್ಯೋಗ ಅವಕಾಶಗಳು ಸಿಗುವುದಕ್ಕೆ ತುಂಬಾ ಅನುಕೂಲವಾಗುತ್ತೆ. ಪ್ರಯತ್ನ ಅನ್ನೋದು ಮಾಡುವಂತಹ ಸಂದರ್ಭದಲ್ಲಿ ಈ ರಾಹು ಲಗ್ನದಲ್ಲಿ ಇರುವುದರಿಂದ ನೀವು ರಿಸ್ಕ್ ಅನ್ನೋದು ತಗೊಳ್ಳೋಕ್ಕೆ ಹೋಗಬೇಡಿ. ಅಂದರೆ ಈ ಸಂದರ್ಭದಲ್ಲಿ ನೀವು ಈ ಇನ್ವೆಸ್ಟ್ಮೆಂಟ್ ಮುಖಾಂತರ ಏನಾದರೂ ಒಂದು ವ್ಯವಹಾರ ಆರಂಭ ಮಾಡಿದರೆ ಈ ಲಾಭಗಳು ಅಂದರೆ ಅಧಿಕ ಮಟ್ಟದ ವ್ಯಾಪಾರಗಳು ಲಾಭಗಳು ಪಡೆಯುವುದಕ್ಕೆ ಜನ್ಮದಲ್ಲಿರುವಂತಹ ರಾಹು ಕೆಲವೊಂದು ಅವಕಾಶಗಳನ್ನು ನೀಡ್ತಾ ಇರ್ತಾರೆ. ನಿಮಗೆ ಬಂದಿರುವಂತಹ ಕೆಲವೊಂದು ವಿಷಯಗಳು ಕೂಡ ಈ ಶಾಶ್ವತವ ಅಂತ ನೋಡಬೇಕಾಗುತ್ತೆ. ಒಟ್ಟಾರೆ ಕುಂಭರಾಶಿಯವರಿಗೆ ಈ ಆಗಸ್ಟ್ ಮಾಸದಲ್ಲಿ ತುಂಬಾ ಅನುಕೂಲವಾಗಿದೆ. ಸುಬ್ರಹ್ಮಣ್ಯ ಅಂದರೆ ಶ್ರೀ ಸುಬ್ರಹ್ಮಣ್ಯ, ಯಾಕೆಂದರೆ ಈ ಕುಜ ಅಷ್ಟಮದಲ್ಲಿ ಇರುವುದರಿಂದ ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.